ಡಯಟ್ ಟೆನ್ಷನ್ ಇಲ್ಲ, ಜಿಮ್ ಬೇಕಿಲ್ಲ. ಸುಲಭವಾಗಿ ಇಳಿಸಿ ತೂಕ, ಇಲ್ಲಿದೆ ಟಿಪ್ಸ್. ತೂಕ ಇಳಿಸಬೇಕು ಆದ್ರೆ ಡಯಟ್ ಮಾಡೋದು ಅಯ್ಯೋ ನೋ ವೇ ಎಂಬುವವರು ನೀವಾಗಿದ್ರೆ ಇದು ಸುಲಭ ವಿಧಾನ. ನೀವು ಇದನ್ನ ಪ್ರತಿನಿತ್ಯ ಮಾಡಿಕೊಂಡರೆ ಸುಲಭವಾಗಿ ತೂಕ ಇಳಿಸಿಕೊಳ್ಳಬಹುದು. ಇತ್ತೀಚಿನ ದಿನಗಳಲ್ಲಿ ತೂಕ ಇಳಿಸಿಕೊಳ್ಳುವುದು ಜನರ ದೊಡ್ಡ ಸಮಸ್ಯೆಯಾಗಿದೆ. ಡೆಸ್ಕ್ ವರ್ಕ್ ನಿಂದಾಗಿ ಗಂಟೆಗಟ್ಟಲೆ ಚೇರ್ನಲ್ಲಿ ಕೆಲಸವನ್ನ ಮಾಡುತ್ತಾರೆ. ಇದರಿಂದ ರಕ್ತ ಪರಿಚಲನೆ ಕೂಡ ಆಗುವುದಿಲ್ಲ. ನೀವು ಸೇವಿಸಿದ ಆಹಾರ ಜೀರ್ಣವಾಗುವುದಿಲ್ಲ. ಆದ್ರೆ ನಾವು ನಿಮಗೆ ತೂಕ ಇಳಿಸಿಕೊಳ್ಳಲು ಕೆಲವು ಸಲಹೆಗಳನ್ನ ನೀಡುತ್ತೇವೆ. ಇದರಲ್ಲಿ ನೀವು ಜಿಮ್ನಲ್ಲಿ ಗಂಟೆಗಟ್ಟಲೆ ಬೆವರು ಸುರಿಸುವ ಅವಶ್ಯಕತೆಯೂ ಇಲ್ಲ. ಹೌದು, ಹಸಿದಿರುವುದು ತೂಕ ಇಳಿಸೋಕೆ ಸಹಾಯ ಮಾಡುತ್ತದೆ ಎಂದು ಜನರು ಭಾವಿಸಿದ್ದಾರೆ. ಅದು ತಪ್ಪು ಕಲ್ಪನೆ. ಬಹಳಷ್ಟು ಆಹಾರವನ್ನ ಸೇವಿಸಿ, ಆದರೆ ಕೆಲ ವಿಷಯಗಳನ್ನ ನೆನಪಿಡಬೇಕು. ಅವುಗಳಲ್ಲಿ ಪ್ರಮುಖವಾದದ್ದು ನೀವು ಆಹಾರವನ್ನ ನಿಧಾನವಾಗಿ ಸೇವಿಸಬೇಕು ಮತ್ತು ಅದನ್ನು ಚೆನ್ನಾಗಿ ಅಗಿಯಬೇಕು. ಇದು ತೂಕವನ್ನು ಕಡಿಮೆ ಮಾಡಲು ಪ್ರಮುಖ ಪಾತ್ರ ವಹಿಸುತ್ತದೆ. ನೀವು ಊಟವನ್ನ ಬೇಗ ಮುಗಿಸೋದು ನಿಮ್ಮ ತೂಕದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಆದಷ್ಟು ಸಮೃದ್ಧವಾಗಿರುವ ಆಹಾರಗಳನ್ನು ಸೇವಿಸಬೇಕು. ಇದರಿಂದ ಹೊಟ್ಟೆ ಹೆಚ್ಚು ಸಮಯ ಫುಲ್ ಆಗಿರುತ್ತದೆ. ಆದ್ದರಿಂದ ಮತ್ತೆ ಮತ್ತೆ ಹಸಿವಾಗುವುದಿಲ್ಲ. ಇದು ಕೂಡ ತೂಕ ಇಳಿಸೋಕೆ ಸಹಾಯ ಮಾಡುತ್ತದೆ. ಕೊಬ್ಬು ಕರಗಿಸುವಲ್ಲಿ ನೀರು ಕುಡಿಯುವುದು ಸಹ ಪ್ರಮುಖ ಪಾತ್ರ ವಹಿಸುತ್ತದೆ. ನಿತ್ಯ 3-4 ಲೀಟರ್ ನೀರನ್ನ ಕುಡಿಯಬೇಕು. ಇದು ಹಸಿವನ್ನ ಕಡಿಮೆ ಮಾಡುತ್ತದೆ. ಇದರಿಂದ ಹೆಚ್ಚಿನ ಕ್ಯಾಲೋರಿಗಳು ಬರ್ನ್ ಆಗುತ್ತದೆ. ನೀರು ಕ್ಯಾಲೋರಿಗಳನ್ನು ಹೊಂದಿರದ ಪಾನೀಯವಾಗಿದೆ. ಇನ್ನು ತೂಕ ಇಳಿಸಲು ಜಿಮ್ಗೆ ಹೋಗುವುದಕ್ಕಿಂತ ನಡೆಯುವುದು ಉತ್ತಮ. ನಡೆಯುವುದರಿಂದ ಕೊಬ್ಬು ಸುಲಭವಾಗಿ ಕರಗುತ್ತದೆ. ನೀವು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ 60 ಹೆಜ್ಜೆ ನಡೆದರೆ ನಿಮ್ಮ ಬೊಜ್ಜು ಬೇಗನೆ ಕಮ್ಮಿಯಾಗುತ್ತದೆ. ಈ ಸಲಹೆಗಳು ಕೇವಲ ಸಾಮಾನ್ಯ ಮಾಹಿತಿಯನ್ನ ಆಧರಿಸಿದೆ. ಇದನ್ನು ಕಾರ್ಯಗತಗೊಳಿಸುವ ಮುನ್ನ ವೈದ್ಯರನ್ನ ಅಥವಾ ತಜ್ಞರನ್ನ ಸಂಪರ್ಕಿಸಿ. ಆವಾಗ ನಿಮಗೆ ಸರಿಯಾದ ಮಾಹಿತಿ ಸಿಗುತ್ತದೆ. ಮಾನಸ KSP ನ್ಯೂಸ್ ಕನ್ನಡ, ಬೆಂಗಳೂರು.